ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗಲ್ಲ ಸೂರ್ಯ, ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವಾ? ಹಾಂ ಸರ್, ನಿಮ್ಮ ತಾಯಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವ್ರನ್ನ ಮುನೇಂದ್ರನಿಂದ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಮುನೇಂದ್ರ ಊರವ್ರ ಮುಂದೆನೇ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂದರೆ ನಿಮ್ಮ ತಾಯಿಗೆ ಯಾವುದೇ ತೊಂದರೆ ಆಗಿರಲ್ಲ ಅನ್ಕೊಳ್ತೀನಿ. ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ ಇನ್ಸ್ಪೆಕ್ಟರ್. ನಾನು ಅಡ್ವೊಕೇಟ್ ಪದ್ಮನಾಭ್ ಮಾತಾಡ್ತಾ ಇರೋದು. ಸಾರಿ ಸರ್, ನಿಮ್ಮ ಪರಿಚಯ ಗೊತ್ತಾಗ್ಲಿಲ್ಲ. ನಾನು ಸೂರ್ಯವಂಶದ ಸತ್ಯಮೂರ್ತಿ ಅವರ ಫ್ಯಾಮಿಲಿ ಲಾಯರ್. ಓ, ಬಹುಶಃ ನನ್ನ ಪರಿಚಯ ನಿಮ್ಗಿಲ್ಲ, ಹೊಸದಾಗಿ ಬಂದಿದ್ದೀರಲ್ವಾ, ಅದಕ್ಕೆ. ಹೇಳಿ ಸರ್, ಏನು ವಿಷಯ? ನಿನ್ನೆ ಊರಲ್ಲಿ ಚೇರ್ಮನ್ ಪೋಸ್ಟ್ಗೆ ಪಟ್ಟಾಭಿಷೇಕ ನಡೀತಿತ್ತು. ಆಗ ಚೇರ್ಮನ್ ಪೋಸ್ಟ್ಗೆ ಅಂತ ನಿಂತಿದ್ದ ಸತ್ಯಮೂರ್ತಿ ಅವ್ರ ಮೊಮ್ಮಗ ಸೂರ್ಯನ ಹೆಸರನ್ನು ಕೆಡಿಸ್ಬೇಕು ಅಂತ ಮಿನಿಸ್ಟರ್ ಮುನೀಂದ್ರ ಕಾಳಪ್ಪನವರು ಒಂದು ಹೆಂಗಸನ್ನ ಕರ್ಕೊಂಡು ಬಂದಿದ್ರು. ಆಕೆ ಹೆಸರು ಭಾಗ್ಯ ಅಂತ. ಆದ್ರೆ ಇದ್ದಕ್ಕಿದ್ದಾಗೆ ಭಾಗ್ಯ ಅನ್ನೋರು ದಿಢೀರಂತ ಪ್ರಜ್ಞೆ ತಪ್ಪಿಟ್ರು. ಆಗ ಸ್ವತಃ ಮಿನಿಸ್ಟರ್ ಅವರೇ ಅವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಇನ್ಸ್ಪೆಕ್ಟರ್, ನನಗೆ ಒಂದು ಕೇಸಿನ ವಿಷಯವಾಗಿ ಭಾಗ್ಯಮ್ಮ ಅವ್ರು ಬೇಕು. ನಾನು ನನ್ನ ಅಸಿಸ್ಟೆಂಟ್ನ ಕಳಿಸ್ಬಿಟ್ಟು ಒಂದು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಸ್ತೀನಿ. ನೀವು ದಯವಿಟ್ಟು ಈ ವಿಷಯನ ಗೌಪ್ಯವಾಗಿ ಇಟ್ಕೊಂಡು ಆದಷ್ಟು ಬೇಗ ಭಾಗ್ಯಮ್ಮ ಅವ್ರನ್ನ ಹುಡುಕ್ಬಿಟ್ಟು ಸ್ಟೇಷನ್ಗೆ ಕರೆಸಿಟ್ಕೊಳ್ಳಿ. ನಾನು ನಿಮ್ಮನ್ನ ಅಲ್ಲೇ ಬಂದು ಭೇಟಿ ಮಾಡ್ತೀನಿ. ಆಗ್ಲಿ ಸರ್, ನೀವೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಕಳಿಸಿ, ನಾನು ನೋಡ್ಕೋತೀನಿ. ಇನ್ಸ್ಪೆಕ್ಟರ್, ವಿಷಯ ಮಿನಿಸ್ಟರ್ ಕಡೆಯವ್ರದ್ದು ಅಂತ ಹೇಳಿ ನೀವೇನು ಹಿಂದೇಟ್ ಹಾಕ್ಬೇಡಿ. ಅವಶ್ಯಕತೆ ಇದ್ರೆ ನಾನು ಹೈಯರ್ ಅಥಾರಿಟೀಸಿಂದ ಪರ್ಮಿಷನ್ ಕೊಡಿಸ್ತೀನಿ. ಆಗ್ಲಿ ಸರ್. ನೋಡಿ ಇನ್ಸ್ಪೆಕ್ಟರ್, ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಖಂಡಿತ ಸರ್, ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು, ಯಾರ ಕಡೆಯಿಂದ ಅಂತ ಯಾರಿಗೂ ಗೊತ್ತಾಗಬಾರ್ದು, ಪ್ಲೀಸ್. ಆಗ್ಲಿ ಸರ್. ಓಕೆ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ಏನಮ್ಮ, ಎಲ್ರದ್ದು ಊಟ ಆಯಿತು. ನೀನು ಹಸ್ಕೊಂಡೇ ಕೂತಿದ್ಯಲ್ಲ, ತಗೋ ಊಟ ಮಾಡು. ನನಗೆ ಬೇಡಮ್ಮ. ನೀನು ಉಪವಾಸ ಕೂರೋದ್ರಿಂದ ನಿನ್ನ ಆರೋಗ್ಯ ಹಾಳಾಗತ್ತೆ ಹೊರತು ಅವ್ರ ಕಲ್ಲು ಮನಸ್ಸು ಕರಗಲ್ಲ. ಇಷ್ಟಕ್ಕೂ ನನ್ನ ಮೊಮ್ಮಗಳು ಗರ್ಭಿಣಿ, ಅವಳಿಗೆ ಸರಿಯಾಗಿ ಊಟಕ್ಕೆ ಹಾಕಲ್ಲ, ಚಿತ್ರ ಹಿಂಸೆ ಕೊಡ್ತಾರೆ. ಇನ್ನು ನಿನ್ನನ್ನು ಬಿಡ್ತಾರ? ನೀನು ಉಪವಾಸ ಕೂತ್ರೆ ಸತ್ರೆ ಸಾಯಿಲೆ ಅಂತ ಬಿಟ್ಟು ಹೋಗ್ತಾರೆ. ಅವರು ಒತ್ತಾಯದಿಂದ ನಿನ್ನನ್ನು ಕರ್ಕೊಂಡು ಬಂದ್ರು. ನೀನು ಈ ಮನೆ ಅತಿಥಿ. ಅತಿಥಿಗಳು ಈ ರೀತಿ ಹಸ್ಕೊಂಡು ಕೂತ್ಕೊಂಡ್ರೆ ನಮ್ಗೊಳ್ಳೇದಾಗಲ್ಲ. ತಗೋ ಊಟ ಮಾಡು. ನಿಜವಾಗ್ಲೂ ನನಗೆ ಹಸಿವಿಲ್ಲಮ್ಮ. ನನ್ನ ಮೇಲೆ ಕಾಳಜಿ ಇಟ್ಕೊಂಡು ಊಟ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರಿ, ಈ ಊಟನ ಇಲ್ಲೇ ಇಟ್ಟಿರ್ತೀನಿ, ನಿನ್ಗೆ ಹಶ್ವಾದಾಗ ಊಟ ಮಾಡು. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸುಮತಿ, ಕಾಳಿಂಗರಾಯನ ಹೆಂಡತಿ. ನಿಮ್ಮನ್ನು ನೋಡಿದ್ರೆ ತುಂಬ ಒಳ್ಳೆಯವರಾಗಿ ಕಾಣಿಸ್ತೀರಾ. ಹೇಗಿದ್ದೀರಾ ನೀವು ಈ ನರಕದಲ್ಲಿ? ಅದೆಲ್ಲ ನನ್ನ ಹಣೆ ಬರ. ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು. 50 ವರ್ಷದಿಂದ ನಾನು ಹೀಗೆ ಅನುಭವಿಸ್ತಾನೇ ಇದ್ದೀನಿ.
ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೂ ಸೂರ್ಯವಂಶದವ್ರಿಗೂ ಏನು ಸಂಬಂಧ? ಯಾಕಿಷ್ಟು ದ್ವೇಷ? ಅಯ್ಯಯ್ಯೋ, ನನ್ನನ್ನು ಇವ್ರ ಗುಂಪಿಗೆ ಸೇರಿಸ್ಬೇಡ. ನಾನು ಸೂರ್ಯವಂಶದ ಮನೆ ಮಗಳು. ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಷ್ಟೇ. ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ಲ ಪದ್ಮಿನಿ, ಅವಳು ನನಗೆ ಮೊಮ್ಮಗಳಾಗಬೇಕು. ಈ ದ್ವೇಷದ ಕತೆ ಹೇಳ್ತಾ ಹೋದ್ರೆ ನನ್ನ ಮನಸ್ಸು ಛಿದ್ರ ಛಿದ್ರ ಆಗೋಗುತ್ತೆ. ಅದಕ್ಕೆ ನಾನು ಹೇಳೋದು ಬೇಡ, ನೀನು ಕೇಳೋದು ಬೇಡ. ನನಗೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ, ಏನು? ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲಿಂದ ಹೊರಗಡೆ ಕಳಿಸ್ತೀರಾ? ಅಯ್ಯಯ್ಯೋ, ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಮ್ಮ. ಮೊದಲೇ ಈ ಮನೆ ರಣರಂಗ ಕೂತಿದೆ. ನಾನ್ ನಿನಗೆ ಸಹಾಯ ಮಾಡಿದ್ದವ್ರಿಗೆ ಗೊತ್ತಾದ್ರೆ ನನ್ನ ಮೇಲಿನ ಕೋಪಕ್ಕೆ ನನ್ನ ಮೊಮ್ಮಗಳನ್ನ ಹಿಡ್ಕೊಂಡು ಬಡಿತಾರೆ. ಅಲ್ಲಮ್ಮ, ನೀನ್ ಹೇಗೆ ಈ ಪಾಪಿಗಳ ಕೈಗೆ ಸಿಕ್ಕಾಕೊಂಡೆ? ಸೂರ್ಯವರ್ಧನ ನಿಜವಾಗ್ಲೂ ನಿನ್ನ ಮಗನ? ನಾನು ಅವನೇ ಇರ್ಬೋದು ಅಂತ ತಿಳ್ಕೊಂಡು ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಇವನು ನನ್ನ ಮಗನಿಗಿಂತ ದೊಡ್ಡ ವ್ಯಕ್ತಿ. ನೀನೇನು ಯೋಚನೆ ಮಾಡಬೇಡಮ್ಮ, ದೇವ್ರು ಒಳ್ಳೇದು ಮಾಡ್ತಾನೆ. ಏನಮ್ಮ ಇದು? ನೋಡ್ಕೊಂಡು ಬರೋದಲ್ವಾ? ಏನಾದ್ರೂ ಆಗಿದ್ರೆ ಏನ್ ಗತಿ? ನಿನಗೇನೂ ಆಗಿಲ್ಲ ತಾನೆ? ಪದ್ಮಿನಿ, ಪದ್ಮಿನಿ, ಏನಾಯ್ತು? ಏನಾಯ್ತಮ್ಮ? ಕಾಲ್ ಜಾರಿ ಬಿದ್ಬಿಟ್ಲು. ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಕೆಲ್ಸನ ನೆಟ್ಟಗ್ ಮಾಡಲ್ಲ ಅಂತೀಯಲ್ಲೇ? ನನ್ಗಿದೆಲ್ಲ ಅಭ್ಯಾಸ ಇಲ್ಲ ಅಂದ್ರು ನೀವು ಕೇಳ್ತಾ ಇಲ್ವಲ್ಲ ಅತ್ತೆ? ನನಗೆ ಎದುರು ಮಾತಾಡ್ತೀಯೇನೆ? ಇನ್ನು ಬುದ್ಧಿ ಇದೆ ಏನ್ರಿ ನಿಮ್ಗೆ? ಗರ್ಭಿಣಿ ಹತ್ರ ಈ ತರ ಕೆಲಸ ಎಲ್ಲ ಮಾಡಿಸ್ತಾರಾ? ನಿಮ್ಮ ಮಗಳೇ ಈ ಸ್ಥಿತಿಲಿ ಇದ್ದಿದ್ರೆ ನೀವ್ ಹೀಗೆ ನೋಡ್ಕೋತಿದ್ರಾ? ಇಷ್ಟು ವಯಸ್ಸಾಗಿದೆ ನಿಮಗೆ, ಗರ್ಭಿಣಿನ ಹೇಗ್ ನೋಡ್ಕೋಬೇಕು ಅಂತ ಪರಿಜ್ಞಾನ ಇಲ್ವಾ ನಿಮಗೆ? ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ.